Hallelujah. Thank you, Jesus. Hallelujah. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ, ಹೌದು, ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನಂಬಿಗಸ್ತನು, ನನ್ನನ್ನು ಕಾಯುವನು. ನಂಬಿಗಸ್ತನು, ನನ್ನ
ನನ್ನನ್ನು ಕಾಯುವನು. ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡಿದನು. ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡಿದನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಲ್ಲ ಸ್ತೋತ್ರ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ನೀನೇ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ಹೌದು ಡ್ಯಾಡಿ, ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹ ನೀಗಿದೆ. ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹ ನೀಗಿದೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ.
ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು. ಹೌದು ರಾಜ, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ ಸಯ್ಯ. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ. ഇരുಳೆಲ್ಲ ಕಾಪಾಡಿದೆ, ಹೌದು ಡ್ಯಾಡಿ, ಇನ್ನೊಂದು ದಿನ ತಂದೆ. ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು. ನನ್ನ ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ ರಾಜ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ ಸಯ್ಯ. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ನೆನ್ನೆಯ ವೇದನೆಯು, ಹೌದು ಡ್ಯಾಡಿ, ಇಂದು ಮರೆಯಾಯಿತು. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ಹಲ್ಲೆಲೂಯ. ನೆಮ್ಮದಿ ನೆಲೆಸಿತಯ್ಯ, ಹೌದು ಡ್ಯಾಡಿ, ಅದು ನಿರಂತರವಾಯಿತಯ್ಯ. ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆ. ಯೇಸು ಕರ್ತ ನಿನ್ನೆರಳಲ್ಲೇ ಡ್ಯಾಡಿ ದಿನವೆಲ್ಲ ಬಾಳುವೇನು. ಹಲ್ಲೆಲೂಯ. ದಿನವೆಲ್ಲ ಬಾಳುವೇನು. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ವಂದನೆ ಡ್ಯಾಡಿ. ನಿಮಗೆ ಘನತೆ, ಗೌರವ, ಮಹಿಮೆ, ಆರಾಧನೆ. ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ.
ಇದುವರೆಗೂ ಕಾದು ನಡೆಸಿದ. ಕರೆಗಳನ್ನ ಚಾಚಿ ಹೃದಯದ ಆಳದಿಂದ ಎಬಿನೇಜರೇ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೇಜರೇ ಸ್ತೋತ್ರ. ಎಲ್ಲ ದಿನವೂ ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ, ಹೌದು ಡ್ಯಾಡಿ, ನನ್ನ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಹಲ್ಲೆಲೂಯಾ. ಇಮ್ಮಾನುವೇಲನೇ ಸ್ತೋತ್ರವು. ಥ್ಯಾಂಕ್ ಯು ಫಾದರ್ ಗಾಡ್. ಹಲ್ಲೆಲೂಯಾ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ. ನೀವೆಲ್ಲ ಸ್ತುತಿಗೂ ಸ್ತೋತ್ರಕ್ಕೂ ಘನತೆಗೂ ಮಹಿಮೆಗೂ ಅರ್ಹನಾದ ದೇವರು. ಥ್ಯಾಂಕ್ ಯು. ನಾವು ನಿನ್ನ ಮಕ್ಕಳಾಗಿ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆಪಡಿಸುತ್ತೇವೆ. ನಿನಗೆ ಘನತೆ ಸಲ್ಲಿಸುತ್ತೇವೆ, ನಿನಗೆ ಗೌರವ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಅದರಲ್ಲಿ 11ನೇ ವಚನವನ್ನು ಓದೋಣ. ರೋಮಾಪುರ 12:11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆಯನ್ನು ಮಾಡುವವರಾಗಿರಿ, ಕರ್ತನ ಯೋಜನೆಯನ್ನು ನೆರವೇರಿಸುವವರಾಗಿರಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ. ಎಲ್ಲಿ ಜಾಗ್ರತೆ ಬೇಕೋ, ಬೇರೆ ಸಮಯದಲ್ಲಿ ಓಕೆ, ಆದರೆ ಎಲ್ಲಿ ಜಾಗ್ರತೆ ಇರಬೇಕೋ ಅಲ್ಲಿ ಜಾಗ್ರತೆ ವಹಿಸದೆ ಏನಾದರೂ ಆಲಸ್ಯ ವಹಿಸಿದ್ರೆ ಅದು ಅಪಾಯ, ಅದರಿಂದ ದೊಡ್ಡ ನಷ್ಟ, ಕಣ್ಣೀರು ಮತ್ತು ಭವಿಷ್ಯವೇ ಹದಗೆಟ್ಟು ಹೋಗ್ಬಿಡ್ತದೆ. ಅದರಿಂದಾಗಿ ಎಲ್ಲಿ ಜಾಗ್ರತೆ ವಹಿಸಬೇಕೋ ಆ ಸ್ಥಳದಲ್ಲಿ ನಾವು ಜಾಗ್ರತೆ ವಹಿಸಲೇಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಒಂದು ವಿಚಾರವನ್ನು ನಾವು ನೋಡೋಣ. ಕೊರಿಂಥದವರಿಗೆ ಪೌಲನು ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ. 1 ಕೊರಿಂಥ 10:12. 1 ಕೊರಿಂಥ 10:12. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಆಮೆನ್. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಹಲ್ಲೆಲೂಯಾ. ನಾನು ನಿಂತಿದ್ದೇನೆ ಎಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಹಲ್ಲೆಲೂಯಾ. ಯಾರು ಎಚ್ಚರಿಕೆ ವಹಿಸಬೇಕು? ನಿಂತಿದ್ದೀನಿ ಎಂದು ನೆನೆಸುವ ಪ್ರತಿಯೊಬ್ಬರೂ ಎಚ್ಚರಿಕೆ ವಹಿಸಬೇಕು. ನಾನು ಆತ್ಮಿಕವಾಗಿ ನಿಂತಿದ್ದೇನೆ ಅಂತ ಯಾರಾದರೂ ಫೀಲ್ ಆಗೋದಾದರೆ, ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಯಾರಾದರೂ ನೀವು ಫೀಲ್ ಮಾಡ್ಕೊಳ್ಳೋದಾದರೆ, ನನಗೆ ದೇವರ ಸತ್ಯ ಮಾರ್ಗ ತಿಳಿದಿದೆ ಅಂತ ಹೇಳಿ ಯಾರಾದರೂ ಖುಷಿ ಪಡ್ತಾ ಇರೋದಾದರೆ, ನಿಮಗೆ ಸಿಕ್ಕುವಂಥ ವೆರಿ ನೆಕ್ಸ್ಟ್ ಅಡ್ವೈಸ್ ಏನಂದರೆ ಎಚ್ಚರಿಕೆಯಾಗಿರಿ, ಎಚ್ಚರಿಕೆಯಾಗಿರಿ. ಯಾಕಂದರೆ ಪ್ರತಿಯೊಬ್ಬರನ್ನು ಬೀಳಿಸಲಿಕ್ಕೆ ಸೈತಾನನು ಯೋಜನೆಯನ್ನು ಹಾಕ್ತಾನೇ ಇದ್ದಾನೆ, ಗುಂಡಿಯನ್ನು ತೋಡ್ತಲೇ ಇದ್ದಾನೆ. ಬೀಳದಂತೆ ಎಚ್ಚರಿಕೆಯಾಗಿರಿ. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 8-9ನೇ ವಾಕ್ಯಗಳಲ್ಲಿ ಒಂದು ಸಂಭವ ನಾವು ನೋಡ್ತೇವೆ. ಅಲ್ಲಿ ಪೌಲನು ಪ್ರಸಂಗ ಮಾಡ್ತಿರ್ಬೇಕಾದ್ರೆ ಮೇಲಂತಸ್ತಿನಲ್ಲಿ 3ನೇ ಅಂತಸ್ತಿನಲ್ಲಿ ಯೂತಿಕನೆಂಬ ಒಬ್ಬ ಯೌವನಸ್ಥನು ಕಿಟಕಿ ಮೇಲೆ ಕೂತ್ಕೊಂಡು ಗಾಢ ನಿದ್ರೆ ಮಾಡಿ ತೂಕಡಿಸಿ ಅಲ್ಲಿಂದ ಬಿದ್ದನು.
ಯಾವಾಗ ಸ್ವಲ್ಪ ಜಾಗ್ರತೆ ತಪ್ತೋ ಅದು 3ನೇ ಮಹಡಿ ಆದರೂ ಸರಿಯೇ, ಅಲ್ಲಿಂದ ಬೀಳೋದು ಗ್ಯಾರಂಟಿ. ನೀವು ಎಷ್ಟೇ ಆತ್ಮಿಕ ಘಟಾನುಘಟಿ ಅಂತ ನೀವು ಅನಿಸ್ಕೊಂಡಿದ್ರೂ ಸರಿಯೇ, ನಾನು ಇಷ್ಟು ಹವರ್ಸ್ ಒಳ್ಳೆ ಪ್ರೇಯರ್ಲಿದ್ದೀನಿ, ಇಷ್ಟು ವಾಕ್ಯದಲ್ಲಿದ್ದೀನಿ, ನಾನು ಇಷ್ಟರ ಮಟ್ಟಿಗೆ ಆತ್ಮಿಕದಲ್ಲಿದ್ದೀನಿ ಅಂದರೆ ಈವನ್ ಅದು ಅಷ್ಟಿದ್ದರೂ ಸಹ ನಿಮಗೂ ದೇವರ ವಾಕ್ಯ ಕೊಡುವ ಗೈಡೆನ್ಸ್ ಏನಂದರೆ ಬೀಳದಂತೆ ಎಚ್ಚರಿಕೆ ಆಗಿರಿ ಅಂತ ಹೇಳಿ. ಅಂತೂ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಸಹ ದೇವರ ವಾಕ್ಯ ಹೇಳ್ತಾ ಇದೆ, ಬೀಳದಂತೆ ಎಚ್ಚರಿಕೆಯಾಗಿರಿ, ಬೀಳದಂತೆ ಎಚ್ಚರಿಕೆಯಾಗಿರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಬಹಳ ದುಃಖಕರವಾಗಿ ಹೇಳ್ಕೊಳ್ತಾ ಇದ್ದಾರೆ. ಪ್ರಕಟಣೆ 2:4. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ. ನೋಡಿ, ವಾಕ್ಯ ಏನು ಹೇಳ್ತದೆ? ನೀನು ನಿನಗಿದ್ದಂತಹ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ. ಬೇರೆ ಅಪ್ರಿಷಿಯೇಟ್ ಮಾಡಲಿಕ್ಕೆ ಎಷ್ಟೋ ಕಾರ್ಯಗಳಿವೆ. ಓಕೆ, ದಟ್ಸ್ ಓಕೆ. ಚರ್ಚ್ಗೆ ಬರ್ತೀಯ, ಪ್ರಾರ್ಥನೆ ಮಾಡ್ತೀಯ, ಎಲ್ಲ ಓಕೆ, ಅದೆಲ್ಲ ಓಕೆ. ಆದರೆ ಎಲ್ಲಿಂದ ಬಿದ್ದಿ? ನಿನ್ನ ಮೊದಲಿನ ಸ್ಥಿತಿ ಏನು? ನಿನ್ನ ಮೊದಲಿದ್ದಂತಹ ಆತ್ಮಿಕ ಸ್ಥಿತಿ ಏನು? ಅದನ್ನು ಯೋಚನೆ ಮಾಡಿ ನೋಡು. ಎಲ್ಲಿಂದ ಬಿದ್ದೀಯೋ ಅದನ್ನು ನೆನಪಿಗೆ ತಂದುಕೋ, ಅಲ್ಲಿಂದ ನೀನು ಎದ್ದೇಳು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಲಿ. ಇಲ್ಲಿ ಬಿದ್ದಿರುವವರನ್ನು ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ, ಎಚ್ಚರಿಸ್ತಾ ಇದೆ. ನೀನು ಎಲ್ಲಿಂದ ಬಿದ್ದಿದೆಯೋ ಅಲ್ಲಿಂದ ನೀನು ಎದ್ದೇಳು, ನೀನು ಬಿದ್ದಿರುವುದನ್ನು ನೆನಪಿಗೆ ತಂದುಕೋ. ತಾನು ಎಲ್ಲಿ ಬಿದ್ದೋಗಿದ್ದೀನಿ ಅಂತ ಹೇಳಿ ನೆನಪಿಗೆ ತಂದುಕೋ. ಕೆಲವರಿಗೆ ಬಿದ್ದರೂ ಗ್ರಹಿಕೆ ಇಲ್ಲ, ಕೆಲವರಿಗೆ ಬಿದ್ದರೂ ಸಹ ಗ್ರಹಿಕೆ ಇಲ್ಲ. ಇವತ್ತು ಪ್ರಾರ್ಥನೆನೇ ಮಾಡಿಲ್ಲ ಆದರೂ ಕೂಡ ಅದ್ರ ಬಗ್ಗೆ ಏನು ಟೆನ್ಷನೇ ಇಲ್ಲ. ಇವತ್ತು ವಾಕ್ಯನೇ ಓದಿಲ್ಲ ಆದರೂ ಕೂಡ ಟೆನ್ಷನೇ ಇಲ್ಲ, ಆರಾಮಾಗಿ ಇದ್ದಾರೆ. ನೀನು ಎಲ್ಲಿಂದ ಬಿದ್ದೀಯೋ ಅದನ್ನು ನೆನಪಿಗೆ ತಂದುಕೋ ಅಂತ ಹೇಳಿ ದೇವರು ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಬೀಳದಂತೆ ಎಚ್ಚರಿಕೆ ಆಗಿರಲಿ. ಇನ್ ಕೇಸ್ ಬಿದ್ದಿದ್ರು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೆನಪಿಗೆ ತಂದುಕೋ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಬೀಳದಂತೆ ಜಾಗ್ರತೆ ವಹಿಸುವುದು ಮುಖ್ಯ. ಯಾಕಂದರೆ ಬಿದ್ದಿರುವಂತಹ ನಿದರ್ಶನಗಳಿವೆ. ಬಿದ್ದು ಹೋಗಿದ್ದಾರೆ. ಯೂತಿಕನು ಪ್ರಾಕ್ಟಿಕಲಾಗಿ ದೇಹದಲ್ಲೇ ಬಿದ್ದನು. ಹಾಡೇ ಹಾಡ್ತೀವಿ, ಬಿದ್ದನು ಯೂತಿಕ ಗಾಢನಿದ್ರೆ ಮಾಡಿ, ಬಿದ್ದನು ಯೂತಿಕ, ಬಿದ್ದನು. ಅದರಿಂದ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಇನ್ನೂ ಜಾಗ್ರತೆ, ಪ್ರಾರ್ಥನೆಯಲ್ಲಿ ಇನ್ನೂ ಜಾಗ್ರತೆ, ವಾಕ್ಯದಲ್ಲಿ ಇನ್ನೂ ಜಾಗ್ರತೆ, ದೇವರೊಂದಿಗಿನ ಬಾಂಧವ್ಯದಲ್ಲಿ ಇನ್ನೂ ಜಾಗ್ರತೆ. ಅದೇ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯ ಏನು ಹೇಳ್ತದೆ? ಪ್ರಕಟಣೆ 3:17. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀನಿ. ನೀನು ಹೇಳ್ಕೊಳ್ತಾ ಇದ್ದೀನಿ, ನನಗೇನು ಕೊರತೆ ಇಲ್ಲ, ನಾನು ಚೆನ್ನಾಗಿದ್ದೀನಿ, ಚರ್ಚ್ಗೆ ಹೋಗ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆತ್ಮಿಕವಾಗಿದ್ದೀನಿ, ಎಲ್ಲ ಹೇಳ್ಕೊತಾ ಇದೆಯಾ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಗ್ರಹಿಕೆ ಇಲ್ಲದೆ ಇದೆ ಅಂತೆ. ನಾನು 15 ವರ್ಷದಿಂದ ಚರ್ಚ್ಗೆ ಬರ್ತಾ ಇದ್ದೀನಿ, 20 ವರ್ಷದಿಂದ ಚರ್ಚ್ಗೆ ಬರ್ತಾ ಇದ್ದೀನಿ, ನಮ್ಮ ತಾತ 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 ಕ್ರಿಶ್ಚಿಯನು, ಇದೆಲ್ಲ ಹೇಳ್ಕೊಂಡು ನಿನ್ನ ಬಗ್ಗೆನೇ ಪ್ರಜ್ಞೆ ಇಲ್ಲದೆ ಇದ್ದಿ ಅಂತ ಹೇಳ್ತಾ ಇರೋದು. ಪ್ರಿಯರೇ, ನಮ್ಮ ಬಗ್ಗೆ ಪ್ರಜ್ಞೆ ಉಳ್ಳವರಾಗಿ, ಜಾಗ್ರತೆ ಉಳ್ಳವರಾಗಿ, ಎಚ್ಚರಿಕೆಯಿಂದ ಇರಬೇಕಾಗಿರೋದು ಬಹಳ ಪ್ರಾಮುಖ್ಯ. ಎಚ್ಚರಿಕೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದ ಪರಿಸ್ಥಿತಿ ಆಗಿಬಿಡ್ತದೆ. ಇವತ್ತು ಅನೇಕರು ಹಾಗೇ ಮೊದಲಿದ್ದಂತಹ ಆದಿ ಪ್ರೀತಿ ಹೋಗ್ಬಿಟ್ಟಿದೆ, ಆದಿ ಆಸಕ್ತಿ ಹೋಗ್ಬಿಟ್ಟಿದೆ, ಪ್ರಾರ್ಥನೆ ಹೋಗ್ಬಿಟ್ಟಿದೆ, ಎಲ್ಲ ಹೋಗ್ಬಿಟ್ಟಿದೆ. ಆದರೂ ಕೂಡ ನನಗೇನಿಲ್ಲ, ನಾನು ಚರ್ಚ್ಗೆ ಹೋಗ್ತೀನಿ, ಪ್ರೇಯರ್ ಮಾಡ್ತೀನಿ ಅಂತಿದ್ದಾರೆ. ಬಟ್ ಯು ಹ್ಯಾವ್ ಫಾಲನ್. ಸೊ ಎಚ್ಚರಿಕೆ, ಬೀಳದಂತೆ ಎಚ್ಚರಿಕೆ ವಹಿಸಿರಿ. ಅಂಥ ಸ್ಥಿತಿ ಬಂದ್ಬಿಡಬಾರ್ದು. ಅಂಥ ಮೋಸವಾದಂಥ ದುಸ್ಥಿತಿ ದೇವರ ಮಕ್ಕಳಿಗೆ ಬಂದ್ಬಿಡಬಾರ್ದು. ಅದಕ್ಕೆ ಪೌಲನು ಹೇಳ್ತಾನೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ ಓದಿ.
ಫಿಲಿಪ್ಪಿ 3:12. ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳೋದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನು ಅದನ್ನು ಹಿಡಿದುಕೊಳ್ಳುವುದಕ್ಕಾಗಿ ಓಡುತ್ತಾ ಇದ್ದೇನೆ. 13 ಕೂಡ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ನಾನು ನಿಂತ್ಕೊಬಿಟ್ಟಿದ್ದೀನಿ, ಪೂರ್ಣ ಆಗ್ಬಿಟ್ಟಿದ್ದೀನಿ, ಪರಿಪೂರ್ಣ ಆಗ್ಬಿಟ್ಟಿದ್ದೀನಿ, 100% ಕ್ಲಿಯರ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ನಾನಂತೂ ಎಣಿಸೋದಿಲ್ಲ. ಏನಂತೆ? ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ, ಇನ್ನೂ ಪರಿಶುದ್ಧ ಆಗುವುದಕ್ಕಾಗಿ, ಇನ್ನೂ ವಾಕ್ಯದಲ್ಲಿ ಬೆಳೆಯುವುದಕ್ಕಾಗಿ, ಇನ್ನೂ ಕರ್ತನ ಸನಿಹಕ್ಕೆ ಬರುವುದಕ್ಕಾಗಿ, ಇನ್ನೂ ಪರಲೋಕ ಭಾವದವರಾಗುವುದಕ್ಕಾಗಿ, ಇನ್ನೂ ಆತ್ಮಿಕ ಭಾವದವರಾಗುವುದಕ್ಕಾಗಿ, ಹಲ್ಲೆಲೂಯಾ, ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಸತತವಾದಂತಹ ಪ್ರಯತ್ನ, ಬಿದ್ದು ಹೋಗದೆ, ಕುಗ್ಗಿ ಹೋಗದೆ, ದಿನದಿಂದ ದಿನ ಇನ್ನೂ ಮುಂದಕ್ಕೆ ಇನ್ನೂ ಪ್ರೇಯರ್, ಇನ್ನೂ ವಾಕ್ಯ, ಇನ್ನೂ ಆತ್ಮಿಕ, ಇನ್ನೂ ಪರಿಶುದ್ಧತೆ, ಇನ್ನೂ ಕರ್ತನ ಅನ್ಯೋನ್ಯತೆ, ಇನ್ನೂ ದೇವರೊಂದಿಗಿನ ಬಾಂಧವ್ಯ, ಇನ್ನೂ ಪರಲೋಕ ಭಾವದವರಾಗಿ, ಇನ್ನೂ ಸದ್ಗುಣದಲ್ಲಿ, ಇನ್ನೂ ದೈವಿಕ ಕ್ಯಾರೆಕ್ಟರ್ನಲ್ಲಿ ನಾವೇನು ಮಾಡಬೇಕಂತೆ? ಎದೆ ಬಗ್ಗಿದವರಾಗಿ ಓಡ್ತಾ ಇರಬೇಕು. ಆಯಿತು, ನಿಂತ್ಕೊಬಿಟ್ಟಿದ್ದೀನಿ, ಪರಿಪೂರ್ಣ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟು ಬೀಳೋದು ಗ್ಯಾರಂಟಿ. ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದ್ವಲ್ಲ, ನಾನು ಐಶ್ವರ್ಯವಂತನು, ನನಗೇನು ಕೊರತೆ, ನನಗೆಲ್ಲ ಇದೆ ಅಂತ ಹೇಳಿ ನೀನು ನೆನೆಸ್ಕೊಂಡಿದ್ದೆ ಅಷ್ಟೇ. ಆದರೆ ನೀನು ದುರ್ಗತಿಯಲ್ಲಿ ಬಿದ್ದವನು. ಲವೋದಿಕೀಯ ಸಭೆಗೆ ಬರೆಯುವಾಗ ನೋಡಿ ಹೇಳ್ತಾ, ನೀನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲೂ ಕೊರತೆ ಇಲ್ಲ ಅಂತ ನೀನು ಅಂದ್ಕೊಳ್ತಿ. ಆದರೆ ನೀನು ಬಿದ್ದೋಗಿದ್ದಿ, ದುರವಸ್ಥೆಯಲ್ಲಿದ್ದಿ, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ನೀನು ತಿಳಿಯದೇ ಇದ್ದಿ. ಪ್ರಜ್ಞೆ ಇಲ್ಲ ಕೆಲವರಿಗೆ. ನಾನು ಆತ್ಮಿಕ ಜೀವಿತದಲ್ಲಿ ನಾನು ಡಲ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ಕೆಲವರಿಗೆ ಗ್ರಹಿಕೆನೇ ಇಲ್ಲ. ಈ ಲವೋದಿಕೀಯ ಸಭೆಯಲ್ಲಿ ಹಂಗೆ ಅಂತೆ, ತಾನು ದುಸ್ಥಿತಿಗೆ ಬಿದ್ದೋಗ್ಬಿಟ್ಟಿದ್ದೀನಿ ಅಂತ ಹೇಳಿ ಗ್ರಹಿಸ್ತಾನೇ ಇಲ್ಲ. ನಾವು ಎಚ್ಚರಿಕೆ ವಹಿಸುವ, ಸೂಕ್ಷ್ಮವಾಗಿ ನಮ್ಮ ಜೀವಿತವನ್ನು ಆಲೋಚನೆ ಮಾಡುವ. ನಾವು ಯಾವ ಕಾರಣಕ್ಕೂ ಮೊದಲಿದ್ದಂತಹ ಆತ್ಮಿಕ ಕ್ವಾಲಿಟಿಯಿಂದ ಕೆಳಗೆ ಬೀಳಲೇಬಾರ್ದು, ಎಚ್ಚರಿಕೆಯಿಂದ ಇರುವ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಅದೇ ಫಿಲಿಪ್ಪಿಯರಿಗೆ ಬರೆಯುವಾಗ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಇನ್ನೂ ಮೇಲೆ ಹೋಗಬೇಕು, ಮುಂದೆ ಹೋಗಬೇಕು, ಸ್ಥಿರರಾಗಿ ನಿಲ್ಲಬೇಕು, ನೀವು ಉನ್ನತಿಗೆ ಬರಬೇಕು. ಫಿಲಿಪ್ಪಿ 1ನೇ ಅಧ್ಯಾಯ 9ನೇ ವಚನ 10ನೇ ವಚನ. ಫಿಲಿಪ್ಪಿ 1:9-10. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ, ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ನೀವು ವಿವೇಚಿಸುವವರಾಗಬೇಕಂತಲೂ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕಂತಲೂ ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಫಿಲಿಪ್ಪಿ ಪಟ್ಟಣದಲ್ಲಿರುವ ದೇವ ಜನರಿಗೋಸ್ಕರ ಪೌಲನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವರು ಕರ್ತನಲ್ಲಿ ನಿಂತಿರಬೇಕು, ಬಿದ್ದೋಗ್ಬಿಡಬಾರ್ದು. ಅವರು ನಿನ್ನ ಉನ್ನತಿಗೆ ಬರಬೇಕು. ಹಲ್ಲೆಲೂಯಾ. ಕರ್ತನ ಬರೋಣದಲ್ಲಿ ಅವರು ಇನ್ನೂ ಪಕ್ವತೆಗೆ ಬಂದವರಾಗಿರಬೇಕು ಅಂತ ಹೇಳಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿ ನಾವು ನಮ್ಮ ಜೀವಿತದಲ್ಲಿ ಆತ್ಮಿಕತೆಯಲ್ಲಿ, ನಮ್ಮ ಜೀವಿತ ಆತ್ಮಿಕ ವಿಚಾರಗಳಲ್ಲಿ ಬಿದ್ದು ಹೋಗದ ಹಾಗೆ ಜಾಗ್ರತೆ ವಹಿಸುವ. ನಮ್ಮ ಪ್ರೇಯರ್ ಬಿದ್ದೋಗಬಾರ್ದು. ಇನ್ನೂ ಉನ್ನತಿಗೆ ಬರಬೇಕೆ ಹೊರತು ನಮ್ಮ ಪ್ರಾರ್ಥನಾ ಜೀವಿತ ಬಿದ್ದೋಗಬಾರ್ದು. ಹಲ್ಲೆಲೂಯಾ. ನಮ್ಮ ವಾಕ್ಯದಲ್ಲಿ ನಾವು ಬಿದ್ದೋಗ್ಬಿಡ್ಬಾರ್ದು. ಅಂದರೆ ವಾಕ್ಯ ಓದದೆ, ಧ್ಯಾನ ಮಾಡದೆ, ವಾಕ್ಯದ ವಿಷಯದಲ್ಲಿ ಬಿದ್ದೋಗ್ಬಿಡ್ಬಾರ್ದು. ಸಾಕ್ಷಿ ಬಿದ್ದೋಗಬಾರ್ದು. ದೇವರ ಮಕ್ಕಳ ಸಾಕ್ಷಿ ಜೀವನ ಬಿದ್ದೋಗ್ಬಿಡ್ಬಾರ್ದು. ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಲಿಕ್ಕೆ, ಈ ವಿಷಯದಲ್ಲಿ ಜಾಗ್ರತೆ ವಹಿಸಲಿಕ್ಕೆ ಕೃಪೆ ಕೊಡಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ನಿಮಿಷ ನೀವು ಎಲ್ಲಿದ್ದರೂ ಸರಿಯೇ ಕಣ್ಣುಗಳು ಮುಚ್ಚಿ ಕೇಳಿ, ಕರ್ತನ ಹತ್ರ ಕೇಳಿ. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ ಅಂತ ವಾಕ್ಯ ಹೇಳ್ತದಲ್ಲ. ನನ್ನ ಪ್ರಾರ್ಥನಾ ಜೀವಿತ ಬಿದ್ದೋಗ್ಬಿಡ್ಬಾರ್ದಪ್ಪ, ವಾಕ್ಯದ ವಿಷಯದಲ್ಲಿ ನಾನು ಬಿದ್ದೋಗ್ಬಿಡ್ಬಾರ್ದು ಕರ್ತನೆ. ಹಾಗೆ ನನ್ನ ಸಾಕ್ಷಿ ಜೀವಿತ ಬಿದ್ದೋಗ್ಬಾರ್ದು ಸ್ವಾಮಿ.
ಕರ್ತನೆ ನೆಲೆ ನಿಲ್ಲಬೇಕು, ಎದೆ ಬಗ್ಗಿದವನಾಗಿ ಇನ್ನೂ ಮುಂದಕ್ಕೆ 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 ಹೊರಡಬೇಕು ಸ್ವಾಮಿ. ಥ್ಯಾಂಕ್ ಯು. ಬಹುಮಾನವನ್ನು ಗೆಲ್ಲಲೇಬೇಕಪ್ಪ. ಹಾಲೆಲೂಯ. ನೀವೆಲ್ಲಿದ್ದರೂ ಸಹ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. ಅಪ್ಪ, ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ ಅಂತ ನಿನ್ನ ವಾಕ್ಯ ಹೇಳ್ತದೆ. ಹೌದು ಕರ್ತನೆ, ಈ ವಿಷಯದಲ್ಲಿ ಎಚ್ಚರಿಕೆ ಬೇಕು, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಅಂತ ವಾಕ್ಯ ಹೇಳ್ತದೆ. ಹೌದು, ಈ ಕರ್ತನ ನಮ್ಮ ಆತ್ಮಿಕ ವಿಷಯದಲ್ಲಿ ನಾವು ಆಲಸ್ಯ ತೋರಿಸಬಾರ್ದು, ಪ್ರಾರ್ಥನೆ ವಿಷಯದಲ್ಲಿ ಆಲಸ್ಯ ತೋರಿಸಬಾರ್ದು, ಕರ್ತನೆ ವಾಕ್ಯದ ವಿಷಯದಲ್ಲಿ ಆಲಸ್ಯ ತೋರಿಸಬಾರ್ದು ಸ್ವಾಮಿ. ನಮ್ಮ ಸಾಕ್ಷಿ ಜೀವಿತ ವಿಷಯದಲ್ಲಿ ನೆಗ್ಲಿಜೆಂಟ್ ಆಗಿ ಇರಬಾರ್ದು ಸ್ವಾಮಿ. ಥ್ಯಾಂಕ್ ಯು. ಆಲಸ್ಯ ತೋರಿಸಬಾರ್ದಪ್ಪ. ಜಾಗ್ರತೆಯಿಂದ ನಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು, ನಮ್ಮ ಬೀದಿಯಲ್ಲಿ ನಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು, ನಮ್ಮ ಕುಟುಂಬದಲ್ಲಿ ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು. ಥ್ಯಾಂಕ್ ಯು. ನಮ್ಮ ಆಫೀಸ್ನಲ್ಲಿ ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು. ಥ್ಯಾಂಕ್ ಯು. ಒಬ್ಬೊಬ್ಬರಿಗೂ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಯಾರು ಬಿದ್ದೋಗ್ಬಿಡಬಾರ್ದು ಸ್ವಾಮಿ. ಕರ್ತನೆ, ಲೋಕದ ಮಲಿನತ್ವ ಬಿದೋಗ್ಬಿಡಬಾರ್ದು, ಪಾಪದಲ್ಲಿ ಬಿದೋಗ್ಬಿಡಬಾರ್ದು ಸ್ವಾಮಿ, ಅಶುದ್ಧತೆಯಲ್ಲಿ ಬಿದೋಗ್ಬಿಡಬಾರ್ದು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕೃಪೆ ಕೊಡು, ಒಬ್ಬೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ನಿಂತಿದ್ದೇನೆ ನೆನೆಸುವನು ಯಾರು ಬಿದ್ದೋಗಬಾರ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಬೀಳದಂತೆ ಎಚ್ಚರಿಕೆ ವಹಿಸಲಿ, ಸಾಕ್ಷಿಯ ಜೀವಿತದಲ್ಲಿ ಎಚ್ಚರಿಕೆ ವಹಿಸಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ಜಾಗ್ರತೆಯಿಂದಿದ್ದು ಕರ್ತನೆ ಎಲ್ಲೂ ಕೂಡ ಲೋಕದ ಮಲಿನತ್ವದಲ್ಲಿ ಬಿದ್ದು ಹೋಗದ ಹಾಗೆ ಪ್ರತಿಯೊಬ್ಬರನ್ನು ಕಾದು ಕಾಪಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ನಮ್ಮನ್ನು ಕಾಪಾಡಿಯಪ್ಪ, ಮತ್ತು ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ದೇವ ಜನರಿಗೆ ಈ ಕೃಪೆ ಕೊಡು ಸ್ವಾಮಿ. ಯಾರು ಬಿದ್ದು ಹೋಗಬಾರ್ದು ಸ್ವಾಮಿ. ರಕ್ಷಣೆ ಹೊಂದಿದವರು ಯಾರು ಬಿದ್ದು ಹೋಗಬಾರ್ದು. ಎಲ್ಲರೂ ನಿಲ್ಲಬೇಕು, ಎದೆ ಬಗ್ಗಿದವರಾಗಿ ಮುಂದಕ್ಕೆ ಓಡಿ ಗೆಲ್ಲುವವರಾಗಿರಬೇಕು ಸ್ವಾಮಿ. ಯಾರು ಕೂಡ ಸೋತು ಕರ್ತನೆ ಬಲಹೀನರಾಗಿ ಕರ್ತನೆ ಕುಗ್ಗಿ ಹೋಗಬಾರ್ದು ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಜಾಗ್ರತೆಯನ್ನು ನಾವು ಧರಿಸಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.